ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೆನೆಸಿರೋಂಥ ಬಾದಾಮಿ ಮತ್ತು ಒಣ ಖರ್ಜೂರ ಹಾಕ್ಕೊಂಡು ಫ್ರೆಶ್ ಆಗಿರೋಂಥ ಕ್ಯಾರೆಟ್ ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಅದ್ಭುತವಾದಂಥ ರುಚಿ ಇರೋಂಥ ಜ್ಯೂಸ್ ಇದು. ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಹಾಲು ಅಥವಾ ಸಕ್ಕರೆ ಬೇಕಾದರೆ ಮಾತ್ರ ಉಪಯೋಗಿಸ್ಕೊಳ್ಬೋದು. ಹಾಲು ಸಕ್ಕರೆ ಹಾಕದೆ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ರೆಸಿಪಿ. ಬೆಳಗ್ಗೆ ಟಿಫನ್ ಬದಲು ಕೂಡ ಇದನ್ನು ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಬದಲು ಕೂಡ ಇದನ್ನು ಮಾಡಬಹುದು. ಇಷ್ಟೇ ಐಟಮ್ಸ್ ಬೇಕಾಗಿರೋಂಥದ್ದು. ಏನೇನು ಬೇಕು ಅಂತ ನೋಡೋಣ. ಬಾದಾಮಿ 15 ಬಾದಾಮಿ ಇದೆ, ಒಣ ಬಾದಾಮಿ. ನಾನು ಬೆಳಗ್ಗೆಗೆ ಜ್ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಖರ್ಜೂರ ಕೂಡ 8 ಖರ್ಜೂರ ತೊಗೊಂಡಿದ್ದೀನಿ. ಒಣ ಖರ್ಜೂರ ಡ್ರೈ ಖರ್ಜೂರ ಆಗಿರೋದ್ರಿಂದ ನಾನು ಅದನ್ನು ಕೂಡ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಕ್ಯಾರೆಟ್ನಲ್ಲಿ ನಾವು ಪಲಾವ್ಗೆ ಉಪಯೋಗಿಸೋಂಥ ಕ್ಯಾರೆಟು ಮತ್ತು ಇನ್ನೊಂದು ಹಲ್ವಾಗೆ ಉಪಯೋಗಿಸೋಂಥ ಕ್ಯಾರೆಟ್ ಇದೆ. ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಸ್ವೀಟಿಗೆ ಜೇನುತುಪ್ಪ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಅದರಲ್ಲಿ ಕೂಡ ಯಾವುದನ್ನು ಒಂದು ಹಾಕ್ಕೊಳ್ಬೋದು ಅಥವಾ ಎರಡು ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ಮೊದಲಿಗೆ ನಾವು ಕ್ಯಾರೆಟ್ ಹಲ್ವ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಆ ಕ್ಯಾರೆಟ್ ತೊಗೊಂಡು ಮೇಲೆಲ್ಲ ಸಿಪ್ಪೆನ ತೆಗೆದಿಟ್ಕೊಂಡು ತೊಳೆದುಬಿಟ್ಟು ಅದನ್ನು ತುರಿ ಮಾಡ್ಕೋಬೇಕು. ನೀವು ಹೆಚ್ಚಿ ರುಬ್ಬೋದಕ್ಕಿಂತ ಇದನ್ನು ಸ್ವಲ್ಪ ತುರಿದುಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಮತ್ತು ನಾವು ಇದನ್ನು ಫಿಲ್ಟ್ರ್ ಮಾಡೋದಿಲ್ಲ ಈ ಜ್ಯೂಸನ್ನು, ಹಾಗಾಗಿ ಚೆನ್ನಾಗಿ ಪೇಸ್ಟ್ ಆದರೆ ಬಾಯಿನಲ್ಲಿ ಕೂಡ ಸಿಗೋದಿಲ್ಲ. ಇದು ಚೆನ್ನಾಗಿರುತ್ತೆ. ಕ್ಯಾರೆಟು ತುರ್ಕೊಂಡ ಮೇಲೆಲ್ಲ ಸಿಪ್ಪೆ ತೆಗೆದು ರೆಡಿಯಾಗಿದೆ. ಖರ್ಜೂರ ಕೂಡ ಒಣ ಖರ್ಜೂರ ಆಗಿರೋದ್ರಿಂದ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸಾಫ್ಟಾಗಿರೋಂಥ ಖರ್ಜೂರ ಆದರೆ ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಖರ್ಜೂರನ ಸ್ವಲ್ಪ ಮೇಲೆಲ್ಲ ಚೆನ್ನಾಗಿದೆ ಚೆಕ್ ಮಾಡಿಕೊಂಡು ಬೀಜ ತೆಗೆದುಬಿಟ್ಟು ಒಂದು 4 ಪೀಸ್ ಮಾಡಿಟ್ಕೊಳ್ಳಿ. ಹಾಗೆ ಬಾದಾಮಿ ಕೂಡ ನಾನು ರಾತ್ರಿ ನೆನೆಸಿಟ್ಟಿರೋದ್ರಿಂದ ಒಂದು 8 ರಿಂದ 10 ಗಂಟೆಯಷ್ಟು ನೆಂದಿದೆ. ಮೇಲೆ ಸ್ವಲ್ಪ ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಬಾದಾಮಿನ ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸೋದ್ರ ಬದಲು ಒಂದು 7-8 ಗಂಟೆಯಷ್ಟು ತಣ್ಣೀರಿನೆಲ್ಲ ನೆನೆಸ್ಕೊಳ್ಳಿ. ದಪ್ಪ ಕೂಡ ಹಾಕ್ತವೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಸಿನೀರಲ್ಲಿ ನೆನೆಸೋದಕ್ಕಿಂತ ತಣ್ಣೀರಲ್ಲಿ ನೆನೆಸಿರೋಂಥ ಬಾದಾಮಿ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಗೆ ಟೈಮ್ ಇದ್ದರೆ ಬೆಳಗ್ಗೆ ಜ್ಯೂಸ್ ಮಾಡೋದಿದ್ರೆ ನೀವು ರಾತ್ರಿ ನೆನೆಸಿಟ್ಕೊಳ್ಳಿ, ಅಥವಾ ಸಾಯಂಕಾಲ ಜ್ಯೂಸ್ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿಟ್ರೆ ಆಯಿತು. ಈ ಥರ ಸಿಪ್ಪೆ ತೆಗೆದು ಒಂದು 15 ಬಾದಾಮಿನ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ತುರಿದಿರೋಂಥ ಕ್ಯಾರೆಟು ಈ ಥರ ಸಣ್ಣ ತುರಿ ತುರ್ಕೊಂಡ್ರೆ ನಿಮಗೆ ಬೇಗ ನುಣ್ಣಗಾಗುತ್ತೆ ಪೇಸ್ಟು. ಹಾಗೆ ಬಿಡಿಸಿಟ್ಟಿದ್ದಂಥ 8 ಒಣ ಖರ್ಜೂರ, ಹಾಗೆ ಒಂದು 15 ಸಿಪ್ಪೆ ಬಿಡಿಸಿರೋಂಥ ಬಾದಾಮಿನ ಹಾಕ್ಕೊಂಡು ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ. ಈಗ ಪೇಸ್ಟ್ ಆಗಿದೆ, ಸ್ವಲ್ಪ ತರಿ ಥರ ಆಗಿದೆ. ಈಗ ನಿಮಗೆ ರುಬ್ಬೋದಕ್ಕೆ ನೀರು ಅಥವಾ ಹಾಲು ಏನು ಬೇಕಾದರೂ ಹಾಕ್ಕೊಂಡು ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಉಪಯೋಗಿಸ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟು ನುಣ್ಣಗಿರಲಿ. ಕೆಲವ್ರಿಗೆ ಬಾಯಿಗೆ ಸಿಕ್ಕರೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ತರಿನೇ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಕೆಲವ್ರಿಗೆ ಇಷ್ಟ ಆಗೋಲ್ಲ, ಮಕ್ಕಳು ಕೂಡ ಬಾಯಿಗೆ ಸಿಕ್ಕರೆ ಇಷ್ಟಪಡಲ್ಲ, ಹಾಗಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಳೋದ್ರ ಜೊತೆಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೆಲ್ಲ ಕೂಡ ಮಿಕ್ಸ್ ಆಗಿದೆ. ಇದನ್ನು ನೀವು ಬ್ರೆಡ್ ಮೇಲೆ ಕೂಡ ಜಾಮ್ ರೀತಿ ಹಾಕ್ಕೊಡ್ಬೋದು. ಬ್ರೆಡ್ಡನ್ನು ರೋಸ್ಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿರುತ್ತೆ ದಿಢೀರಂತ ತಿನ್ನೋದಕ್ಕೆ. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ನೀವು ಇದಕ್ಕೂ ಕೂಡ ಹಾಲು ಬೇಕಾದರೆ, ಮಕ್ಕಳನ್ನ ಹಾಲು ಕುಡಿಯೋಲ್ಲ ಅವಾಯ್ಡ್ ಮಾಡ್ತಾನೆ ಅನ್ನೋದಾದರೆ ಹಾಲು ಕುಡಿಸ್ಬೇಕಾದಾಗ ಈ ರೀತಿ ಕೂಡ ಹಾಲನ್ನ ಮಿಕ್ಸ್ ಮಾಡ್ಕೊಡ್ಬೋದು. ಜ್ಯೂಸ್ಗಳಲ್ಲಿ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಅಥವಾ ಹಾಲು ಕುಡಿಯೋದೇ ಇಲ್ಲ, ಬೇಡ ಅದು ಇಷ್ಟ ಆಗೋಲ್ಲ ಫ್ಲೇವರ್ ಅನ್ನೋದಾದರೆ ನೀವು ಬರೀ ನೀರು ಹಾಕ್ಕೊಂಡು ಕೂಡ ಈ ಜ್ಯೂಸನ್ನ ಮಾಡ್ಕೊಳ್ಬೋದು. ಈಗ ಟೇಸ್ಟ್ ನೋಡ್ಬೋದು ನೀವು. ನಿಮಗೆ ಸ್ವೀಟ್ ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಹನಿ ಇರೋದ್ರಿಂದ ಹನಿ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಲ್ಲನೂ ಹಾಕ್ಕೊಳ್ಬೋದು. ನಾವಿಲ್ಲಿ ಖರ್ಜೂರ ಮತ್ತು ಕ್ಯಾರೆಟ್ ಎಲ್ಲ ಸ್ವೀಟ್ ಇರೋದ್ರಿಂದ ತುಂಬ ಸ್ವೀಟ್ ಬೇಕು ಅನಿಸಲ್ಲ. ಬೆಲ್ಲ ಕೂಡ ನಾನು ಬರೀ 2 ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಸ್ವೀಟನ್ನು ಹೆಚ್ಚಿಸ್ಕೊಳ್ಬೋದು. ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿ. ಬೆಲ್ಲ ಅಥವಾ ಜೇನುತುಪ್ಪ ಹಾಕ್ಕೊಟ್ರೆ ಇನ್ನೂ ಎನರ್ಜಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಈ ಹದದಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಯಾವ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀವು ನೀರು ಅಥವಾ ಹಾಲಿನಲ್ಲಿ ಹೆಚ್ಚಿಸ್ಕೊಳ್ಬೋದು. ನಾನು ಮಿಕ್ಕಿರೋಂಥ ಹಾಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡಿ ನೋಡಿ ನೀವು. ಬೆಳಗ್ಗೆ ಟಿಫನ್ ಬದಲಿಗೆ ಇದನ್ನೇ ಕೂಡ ಕುಡಿಬಹುದು. ಅಥವಾ ಮಕ್ಕಳು ಸ್ಕೂಲಿಂದ ಬಂತಾರೆ, ಸಾಯಂಕಾಲ ಮಾಡಿಕೊಡ್ಬೇಕು ಎನರ್ಜಿ ಡ್ರಿಂಕ್ ಅಂತೇಳಿ ಕೂಡ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಬಾದಾಮಿ ಮತ್ತು ಖರ್ಜೂರನ ಅವಾಗ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ. ಸಾಯಂಕಾಲ ಕೂಡ ಒಳ್ಳೆ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ. ನಾನು ತಗೊಂಡಿರೋಂಥ ಬಾದಾಮಿ ಮತ್ತು ಖರ್ಜೂರಿಗೆ 2 ಗ್ಲಾಸಷ್ಟು ಜ್ಯೂಸ್ ಆಗಿದೆ. ತುಂಬಾ ಟೇಸ್ಟ್ ಇರುತ್ತೆ. ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಮಕ್ಳಿಗೆ ಕ್ಯಾರೆಟ್ ಸ್ಮೆಲ್ ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮೇಲೆ ಸ್ವಲ್ಪ ನಾನು ಇನ್ನು ಸ್ವಲ್ಪ ಹನಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದ ಕೂಡ ಈ ಥರ ನೆನೆಸ್ಬಿಟ್ಟು ಕೊಡಬಹುದು, ಅಥವಾ ಹಾಲು ಕುಡಿಯೋಲ್ಲಂದ ಕೂಡ ಈ ಥರ ಮಿಕ್ಸ್ ಮಾಡಿಕೊಡ್ಬೋದು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂತೇಳಿ. ಕುಡಿಯೋದಕ್ಕಂತೂ ಒಳ್ಳೆ ಅದ್ಭುತವಾದಂಥ ರುಚಿ ಇದು. ನೀವು ಕೂಡ ಒಂದು ಸಲ ಮಾಡಿ ಕುಡಿದು ನೋಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಓಕೆ ಬಾಯ್, ಥ್ಯಾಂಕ್ ಯು.